ಮಾನ್ಯ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಜನತೆಗೆ ನನ್ನ ಹೃದಯ ತುಂಬು ಧನ್ಯವಾದಗಳು. ಏಕೆಂದರೆ ಸುಧಾಕರ್ ಅವ್ರನ್ನ 1,62,000 ಲೀಡಲ್ಲಿ ಗೆಲ್ಲಿಸಿದ್ದೀರಿ. ಅದೇ ಥರ ಈಗ ನಮ್ಮ ಮುಂದೆ ಇರೋದು ಒಂದು ಏನಪ್ಪ ಒಂದು ಇದು ಅಂದರೆ ಪ್ರದೀಪ್ ಈಶ್ವರ್ ಅವರು, ಮಾನ್ಯ ಪ್ರದೀಪ್ ಈಶ್ವರ್ ಅವರು ಸುಧಾಕರ್ ಅವರು ಚಿಕ್ಕಬಳ್ಳಾಪುರದಲ್ಲಿ ನಮಗಿನ್ನ 1 ಓಟ್ ಜಾಸ್ತಿ ತಗೊಂಡ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದರು. ಈ ಮಾತನ್ನ ನೆರವೇರಿಸಬೇಕು, ಇಲ್ಲ ಅಂದರೆ ಸುಮ್ಮನೆ ಬಿಡಲ್ಲ. ಇದ್ರ ಬಗ್ಗೆ ಪ್ರತಿಭಟನೆ ಚಿಕ್ಕಬಳ್ಳಾಪುರಕ್ಕೆ ಬಂದು ಪ್ರತಿಭಟನೆ ಮಾಡ್ತೀನಿ, ನಾವು ಸುಮ್ಮನೆ ಅಲ್ಲ. ಆಯ್ತಾ? 13,000 ಲೀಡ್ ಕೊಟ್ಟಿದ್ದೀವಿ ಸ್ವಾಮಿ. ಪ್ರದೀಪ್ ಈಶ್ವರ್ ಅವರೇ, ಮಾತು ಫಿಲಮ್ ಡೈಲಾಗು ಕಮ್ಮಿ ಮಾಡಿರಿ. ನಿಮ್ಮಿಂದನೇ ಇವತ್ತು ರಕ್ಷಾರಾಮಯ್ಯ ಸೋತಿರೋದು. ಇದು ಎಲ್ಲಿ ಬೇಕಾದ್ರೆ ಹೇಳ್ತೀನಿ, ನಿಮ್ಮಿಂದನೇ ರಕ್ಷಾರಾಮಯ್ಯ ಸೋತಿದ್ದು. ಆಯ್ತಾ? ರಕ್ಷಾರಾಮಯ್ಯ ಉತ್ತಮವಾದ ಒಬ್ಬ ಭವಿಷ್ಯವುಳ್ಳ ಕ್ಯಾಂಡಿಡೇಟು. ಅವ್ರನ್ನ ಸೋಲಿಸಿರೋದು ನೀವೇ. ದಯವಿಟ್ಟು ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಹೋಗ್ಬಿಡಿ. ದಯವಿಟ್ಟು ನಿಮಗೆ ರಾಜಕೀಯ ಅನ್ಫಿಟ್ ನೀವು. ಆಯ್ತಾ? ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲೂ ಅನ್ಫಿಟ್ಟು. ಯಾಕೆ ಅಂತ ಕೇಳ್ರಿ, ನಿಮ್ಮ ಕ್ಷೇತ್ರ 18ನೇ ಸ್ಥಾನದಲ್ಲಿದೆ ಎಜುಕೇಷನ್ ಇದರಲ್ಲಿ, SLCಲಿ, PUCನಲ್ಲಿ, ಎಲ್ಲದರಲ್ಲೂ ರೀ. ಏನಕ್ಕೆ ರೀ ಇದ್ದೀರಾ ನೀವು? ಮೊದಲು ರಾಜೀನಾಮೆ ಕೊಟ್ಟು ಹೋಗ್ರಿ, ಮನೆಗೆ ಹೋಗ್ರಿ ಮೊದಲು. ದಯವಿಟ್ಟು ಪ್ರದೀಪ್ ಈಶ್ವರ್ ಅವರೇ, ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ. ನಿಮ್ಮಿಂದ ಚಿಕ್ಕಬಳ್ಳಾಪುರ ಕ್ಷೇತ್ರ ಬೇರೆ ಯಾರಾದರೂ ಬಂದು ಗೆದ್ದರೆ ಅನುಕೂಲನಾದರೂ ಆಗ್ತದೇನೋ, ಜನತೆ ಒಳ್ಳೆಯದನ್ನು ಬಯಸ್ತಾರೆ. ಮೊದಲು ದಯವಿಟ್ಟು ರಾಜೀನಾಮೆ ಕೊಟ್ಬಿಡ್ಬೇಕು. 24 ಅವರಲ್ಲಿ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದಿರಿ, 1 ಅವರಲ್ಲಿ ಕೊಡ್ತೀನಿ ಅಂತ ಹೇಳಿದಿರಿ. 24 ಅವರ್ ಟೈಮ್ ಕೊಡ್ತೀನಿ. ಇಲ್ಲಾಂದರೆ ಚಿಕ್ಕಬಳ್ಳಾಪುರ ಮಿನಿ ವಿಧಾನಸೌಧದ ಮುಂದೆ ಧರಣಿ ಕೂತ್ಕೊಂತೀನಿ. ರಾಜೀನಾಮೆ ಮೊದಲು ಕೊಟ್ಟು ಜಾಗ ಖಾಲಿ ಮಾಡಿರಿ. ಆಯ್ತಾ? ಆಮೇಲೆ ST ಸೋಮಶೇಖರ್ ಅವರೇ, ಪಕ್ಷ ವಿರೋಧಿ ಚಟುವಟಿಕೆ ಬಿಟ್ಬಿಡಿ. ಆಯ್ತಾ? ನಿಮ್ಮನ್ನು ಯಾರು ಬಲವಂತ ಮಾಡಿ ಪಕ್ಷಕ್ಕೆ ಕರ್ಕೊಂಬಂದಿರಲಿಲ್ಲ. ನೀವು ಬಂದು BJPಲಿ ಅಧಿಕಾರ ಅನುಭವಿಸಿದ್ದೀರಿ, ಮಿನಿಸ್ಟರ್ ಆಗಿದ್ದೀರಿ, 2ನೇ ಸರ್ತಿ MLA ಆಗಿದ್ದೀರಿ. ಏನಂತ ಸ್ಟೇಟ್ಮೆಂಟ್ ಕೊಟ್ರಿ ನೀವು? ಶೋಭಾ ಕರಂದ್ಲಾಜೆ ಟಿಕೆಟ್ ಕೊಟ್ಟಿರುತ್ತೆ, ನಂಗೆ ಕ್ಷೇತ್ರದಲ್ಲಿ ಓಡಾಡೋಕ್ಕೆ ಭಯ ಆಗ್ತದೆ ಅಂದ್ರಿ. ಈಗ ಅವರೇ ಗೆದ್ದಿದ್ದಾರಲ್ಲ, ಏನು ಮಾಡ್ತೀರಿ ಈಗ? ಏನು ರೀ ಮಾಡ್ತೀರಿ? ಫಸ್ಟು ಉಂಡು ಮನೆಗೆ ಜನತೆ ಎಣ್ಸೋ ಕಾರ್ಯನ ಯಾರಾದರೂ ಅಲ್ಲಿ, ಯಾವ ಪಕ್ಷದಲ್ಲಿ ಇದ್ರೂ ಸರಿಯೇ, ಯಾರಾದರೂ ಅಷ್ಟೇ, ತಿಂದು ಮನೆಗೆ ಜನತೆ ಎಣ್ಸೋ ಕೆಲಸನ ಬಿಟ್ಟುಬಿಟ್ಟು ಉತ್ತಮವಾಗಿ ಕೆಲಸ ಮಾಡ್ಕೊಂಡೋಗಿ. ಇಲ್ಲ ಅವನು ಎಲ್ಲವನು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ. ಬೇರೆ ಯಾವನೋ ಬತ್ತಾನೆ, ಗೆಲ್ಲಿಸ್ತೀವಿ. BJP ಕಾರ್ಯಕರ್ತರಿಗೆ ಗೆಲ್ಲಿಸೋವಷ್ಟು ತಾಕತ್ತಿದೆ. ಆಯ್ತಾ? ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ ಯಾಕೆ ಹಿಂಗೆ ಹೇಳ್ತಾರೆ ಅಂತ. ನೀವೇ ಅಲ್ಲ, ನಮ್ಮಲ್ಲಿ ಯಾರ್ಯಾರು ಇವತ್ತು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿ ಕ್ಯಾಂಡಿಡೇಟು ಈಗಿರೋಂಥ ಅಭ್ಯರ್ಥಿಗಳು ಸೋಲಕ್ಕೆ ಕಾರಣ ಆಗಿದ್ದೀರೋ, ದಯವಿಟ್ಟು ಎಲ್ಲರಿಗೂ ಮನವಿ ಮಾಡೋದಿಷ್ಟೇ, ದಯವಿಟ್ಟು ಎಲ್ಲರೂ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿರೋರು ಇವತ್ತೇ ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಹೋಗ್ಬಿಡಿ. ಯಾರೂ ಇರಬೇಡಿ. ದಯವಿಟ್ಟು ಪಕ್ಷದ ಹೆಸರು ಕಳಿಬೇಡಿ. ಆಯ್ತಾ? ನಿಮ್ಮಿಂದ ಮೋದಿಯವ್ರ ಹೆಸರು ಹಾಳಾಗೋಯ್ತು. ನಿಮ್ಮಿಂದ ಇವತ್ತು 297ಕ್ಕೆ ಬಂದು ನಿಂತಿದ್ದೀವಲ್ರಿ. ಈ ಸಾರ್ತಿ ನಾವು ಏನೋ ಅಂದ್ಕೊಂಡಿದ್ವಿ, ಜನ ಮಾಡಿರೋದಲ್ಲ, ನೀವು ಮಾಡಿರೋದ್ರಿ ಒಳ್ಳೊಳಗೇನೆ. ಯಾರ್ಯಾರು ಎಲ್ಲೆಲ್ಲಿ ಏನೇನು ಮಾಡಿದ್ದೀರ ಅನ್ನೋದು ನಮ್ಮ ಮನಸ್ಸಲ್ಲಿ ಐತೆ. ನಮಗೆ ಗೊತ್ತು. ರಾಜಕಾರಣ ನಾವೇನು ಇಲ್ಲೆಲ್ಲ ಕೂತ್ಕೊಂಡು, ಇಲ್ಲೆಲ್ಲ ಟೀ ಅಂಗಡಿ ಒಳಗೆ, ಶಾಮಿಯಾನ ಅಂಗಡಿ ಒಳಗೆ ಕೂತ್ಕೊಂಡು ರಾಜಕಾರಣ ಮಾಡ್ತಿಲ್ಲ. ಇಡೀ ದೇಶದ ರಾಜಕಾರಣ ಗೊತ್ತು. ಕರ್ನಾಟಕದಲ್ಲಿ ಯಾರ್ಯಾರು ಏನೇನು ಮಾಡೋರೆ, ಯಾವ್ಯಾವ MLA ಏನೇನು ಮಾಡೋರೆ, ಯಾವ್ಯಾವ ಮಿನಿಸ್ಟರ್ ಆಗಿದ್ದವರು, ಈಗ ಟಿಕೆಟ್ ಸಿಕ್ಕಲಿಲ್ಲ ಅಂತ ಏನೇನು ಮಾಡಿದ್ದೀರಾ, ಪಕ್ಷ ವಿರೋಧಿ ಚಟುವಟಿಕೆ ಅನ್ನೋದು ಎಲ್ಲ ಗೊತ್ತು ನಮಗೆ. ದಯವಿಟ್ಟು ಇವತ್ತೇ ಸ್ಟಾಪ್ ಮಾಡಿ ಮೊದಲು ಮನೆಗೆ ಹೋಗ್ಬಿಡಿ. ನೀವು ಯಾರೂ ಈ ಕೆಲಸ ಮಾಡಬೇಡಿ. ಅರ್ಥ ಆಯ್ತಾ? ನೀನು ಮಾಡ್ದಂತ ಅವ್ನು ಮಾಡ್ದಂತೆ ನೀವು ಉಂಡು ಮನೆಗೆ ಯಾಕ್ರಿ ಜನತೆ ಎಣ್ಸೋ ಕೆಲಸ ಮಾಡ್ತೀರಾ? ದಯವಿಟ್ಟು ಮಾಡಬೇಡಿ ಸ್ವಾಮಿ. ಪ್ರದೀಪ್ ಈಶ್ವರ್ ಅವರೇ, ಮತ್ತೊಮ್ಮೆ ಕೇಳ್ಕೊತಿದ್ದೀನಿ, ಇಷ್ಟೇ ಹೇಳ್ತಾ ಇರೋದು. 1 ಅವರಲ್ಲಿ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದಿರಿ. 24 ಅವರಲ್ಲಿ ರಾಜೀನಾಮೆ ಕೊಟ್ಟು ಮೊದಲು ತೊಲಗಬೇಕು ನೀವು. ಆಯ್ತಾ? ನಿಮ್ಮಿಂದ ಚಿಕ್ಕಬಳ್ಳಾಪುರ ಉದ್ಧಾರ ಆಗೋದಾದರೆ ಆಗ್ಬಿಡಲಿ. ಆಯ್ತಾ? ದಯವಿಟ್ಟು ನಾವು ಜಾಸ್ತಿ ಮಾತಾಡೋಕ್ಕೆ ಇಷ್ಟಪಡಲ್ಲ. ಇವತ್ತು ಮತ್ತೊಮ್ಮೆ ಹೇಳ್ತಿದ್ದೀನಿ, ಚಿಕ್ಕಬಳ್ಳಾಪುರ ಜನತೆಗೆ ನಾನು ಮತ್ತೊಮ್ಮೆ ಮುಗದೊಮ್ಮೆ ಹೃದಯ ತುಂಬು ಧನ್ಯವಾದಗಳನ್ನು ಹೇಳ್ತೀನಿ. ಸುಧಾಕರ್ ಅವ್ರನ್ನ ಗೆಲ್ಲಿಸಿರೋದಕ್ಕೋಸ್ಕರ ನಾವು ಶ್ರಮಪಟ್ಟು ನಾವು ಕೆಲಸ ಮಾಡಿ, ಯಾರ್ಯಾರಿಗೆ ಎಲ್ಲೆಲ್ಲಿ ಏನೇನು ಹೇಳಬೇಕು ಅದನ್ನೆಲ್ಲ ಹೇಳಿ ನಮ್ಮ ಅಭ್ಯರ್ಥಿನ ನಾವು ಗೆಲ್ಲಿಸ್ಕೊಂಡಿದ್ದೀವಿ. ಅಷ್ಟೇ ಖುಷಿ ನಮಗೆ ಇದೆ. ಆಯ್ತಾ? ಎಲ್ಲ ಕ್ಷೇತ್ರದಲ್ಲೂ ಎಲ್ಲ ಕ್ಷೇತ್ರದಲ್ಲೂ ಲೀಡಿದೆ. ಆಯ್ತಾ? ಅದಕ್ಕೋಸ್ಕರ ಸುಧಾಕರ್ ಅವ್ರು ಗೆದ್ದಿದ್ದಾರೆ. ದಯವಿಟ್ಟು ಪ್ರದೀಪ್ ಈಶ್ವರ್ ಅವ್ರಿಗೆ ಮತ್ತೊಮ್ಮೆ ಮುಗಿದೊಮ್ಮೆ ಹೇಳ್ತಿದ್ದೀನಿ, ರಾಜೀನಾಮೆ ಕೊಟ್ಬಿಡ್ಬೇಕು ನೀವು.